ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸುಮಲತಾ ಅಂಬರೀಶ್ ಮತ್ತು ಉಷಾ ಶಿವಕುಮಾರ್ ಇವರಿಬ್ಬರಲ್ಲಿ ಹೆಚ್ಚು ಶ್ರೀಮಂತ ಯಾರು? ಯಾರ ಬಳಿ ಹೆಚ್ಚು ಚಿನ್ನ ಇದೆ? ಎಷ್ಟು ಎಕರೆ ಜಮೀನಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಬ್ಯಾಂಕ್ ಬ್ಯಾಲೆನ್ಸ್: ಸುಮಲತಾ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 1.31 ಕೋಟಿ ಹಣ ಹೊಂದಿದ್ದಾರೆ. ಉಷಾ ಶಿವಕುಮಾರ್ 1.21 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದ್ದಾರೆ. ಚಿನ್ನ: ಸುಮಲತಾ ಬಳಿ 5.5 ಕೆಜಿ ಚಿನ್ನ ಇದೆ. ಇದರ ಮೌಲ್ಯ 1.66 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಉಷಾ ಶಿವಕುಮಾರ್ ಬಳಿ 2 ಕೆಜಿ 600 ಗ್ರಾಂನಷ್ಟು ಚಿನ್ನ ಇದೆ. ಇದರ ಮೌಲ್ಯ 7.42 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಸುಮಲತಾ ಬಳಿ. ಬೆಳ್ಳಿ: ಸುಮಲತಾ ಬಳಿ 31 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 12 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಉಷಾ ಶಿವಕುಮಾರ್ ಬಳಿ 20 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 2 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಹೆಚ್ಚು ಬೆಳ್ಳಿ ಇರೋದು ಕೂಡ ಸುಮಲತಾ ಬಳಿ. ಸ್ವಂತ ವಾಹನ: ಸುಮಲತಾ ಮತ್ತು ಉಷಾ ಶಿವಕುಮಾರ್ ಇಬ್ಬರ ಹೆಸರಲ್ಲೂ ಸ್ವಂತ ವಾಹನ ಇಲ್ಲ. ಮನೆ ಅಥವಾ ಫ್ಲಾಟ್: ಸುಮಲತಾ ಬೆಂಗಳೂರಲ್ಲಿ 3 ಮನೆ ಅಥವಾ ವಸತಿ ಕಟ್ಟಡಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 17.31 ಕೋಟಿ. ಉಷಾ ಶಿವಕುಮಾರ್ ಬೆಂಗಳೂರಲ್ಲಿ 3 ಮತ್ತು ಕನಕಪುರದಲ್ಲಿ 1 ಸೇರಿ ಒಟ್ಟು 4 ಮನೆಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 65 ಕೋಟಿ. ಹೆಚ್ಚು ಮನೆಗಳಿರೋದು ಉಷಾ ಶಿವಕುಮಾರ್ ಬಳಿ. ಕೃಷಿ ಜಮೀನು: ಸುಮಲತಾ ಹೆಸರಲ್ಲಿ ಕೃಷಿ ಜಮೀನಿಲ್ಲ. ಉಷಾ ಶಿವಕುಮಾರ್ ಹೆಸರಲ್ಲೂ ಕೃಷಿ ಜಮೀನಿಲ್ಲ. ಕೃಷಿಯೇತರ ಸೈಟು: ಸುಮಲತಾ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಉಷಾ ಶಿವಕುಮಾರ್ ಹೆಸರಲ್ಲಿ 5 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 10 ಕೋಟಿ. ಈ ವಿಚಾರದಲ್ಲಿ ಉಷಾ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ: ಸುಮಲತಾ ಮೈಸೂರಿನಲ್ಲಿ 1 ವಾಣಿಜ್ಯ ಕಟ್ಟಡ ಹೊಂದಿದ್ದಾರೆ. ಇದರ ಮೌಲ್ಯ 41 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಉಷಾ ಶಿವಕುಮಾರ್ ಬಳಿ 28 ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 37 ಕೋಟಿ. ಷೇರು ಮ್ಯೂಚುವಲ್ ಫಂಡ್: ಸುಮಲತಾ 82 ಲಕ್ಷ ಹಣವನ್ನ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ ಹೊಂದಿದ್ದಾರೆ. ಉಷಾ ಶಿವಕುಮಾರ್ 2 ಕೋಟಿ ಹಣವನ್ನ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಕೊಟ್ಟಿರೋದು: ಸುಮಲತಾ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 61 ಲಕ್ಷ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಉಷಾ ಶಿವಕುಮಾರ್ 16 ಕೋಟಿ ಸಾಲ ಕೊಟ್ಟಿದ್ದಾರೆ. ಒಟ್ಟು ಆಸ್ತಿ: ಸುಮಲತಾ ತಮ್ಮ ಹೆಸರಲ್ಲಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 23 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಉಷಾ ಶಿವಕುಮಾರ್ ಹೆಸರಲ್ಲಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 133 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ಇಬ್ರಲ್ಲಿ ಉಷಾನೇ ಹೆಚ್ಚು ಶ್ರೀಮಂತೆ. ಆಸ್ತಿಯ ದೊಡ್ಡ ಪಾಲು: ಸುಮಲತಾ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 17.31 ಕೋಟಿ ಮೌಲ್ಯದ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ಉಷಾ ಶಿವಕುಮಾರ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೂಡ ಮನೆಗಳದ್ದು. 65 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ: ಸುಮಲತಾ 1.64 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ಉಷಾ ಶಿವಕುಮಾರ್ 45 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ. ಆದಾಯ: ಸುಮಲತಾರ ವಾರ್ಷಿಕ ಆದಾಯ 1,33,15,000. ಅಂದ್ರೆ ತಿಂಗಳಿಗೆ ಸರಾಸರಿ 11,09,000, ದಿನಕ್ಕೆ 37,000 ಆಗುತ್ತೆ. ಉಷಾ ಶಿವಕುಮಾರ್ ವಾರ್ಷಿಕ ಆದಾಯ 1,90,000. ಅಂದ್ರೆ ತಿಂಗಳಿಗೆ ಸರಾಸರಿ 15,800, ದಿನಕ್ಕೆ 530 ಆಗುತ್ತೆ. ಇಬ್ರಲ್ಲಿ ಸುಮಲತಾ ಆದಾಯವೇ ಹೆಚ್ಚು. ಜಾತಿ ಅಥವಾ ಸಮುದಾಯ: ಸುಮಲತಾ ಬಲಿಜ ನಾಯ್ಡು ಸಮುದಾಯದವರು. ಉಷಾ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಸುಮಲತಾ ಮತ್ತು ಉಷಾ ಶಿವಕುಮಾರ್ ಪೈಕಿ ಹೆಚ್ಚು ಶ್ರೀಮಂತೆ ಯಾರು, ಇಬ್ಬರ ಬಳಿ ಏನೇನಿದೆ, ಎಷ್ಟೆಷ್ಟಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.